ತುಂಬ ಬಡತನ. ಅದು ಹೇಗೋ ಮಾಡಿ ನಮ್ಮ ತಾಯಿ ನಮಗೆ ಹೊಲಗೆ ಹೋಗಿ ಶರಿ ಕಳಿಸಿ, ಶರಿ ಎಲ್ಲ ಕಲ್ಬಿಟ್ಟು ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡಿ ಕೂಲಿ ಮಾಡಿ ನಮ್ಗೆ ಶಾಲೆ ಕಲಿಸಿ ದೊಡ್ಡವರಾಗಿ ಮಾಡಿದರು. ಆದರೆ ನಮ್ಮ ತಂದೆ ಒಬ್ಬ ದೊಡ್ಡ ಕುಡುಕ. ಆಮೇಲೆ ನಂದು ಹೇಳ್ತೀನಿ, ನಮ್ಮ ತಂದೆ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತಲ್ಲ, ನಂದು ಹೇಳ್ತೀನಿ, ನೆಕ್ಸ್ಟ್ ಬರುತ್ತೆ. ನಮ್ಮ ತಂದೆಯವರು ತುಂಬ ಕುಡಿತಾಯಿದ್ರು. ಮನೇಲಿ ಕಾಟ. ಪಾಪ ನಮ್ಮ ತಾಯಿಯವರು ಕೆಲಸಕ್ಕೆ ಹೋಗಿ ಬಂದಮೇಲೆ ಸಾಯಂಕಾಲ ಆದಮೇಲೆ 100-200 ರೂಪಾಯಿ ಅವ್ರಿಗೆ ಕೊಡಲೇಬೇಕು, ಇಲ್ಲಾಂದರೆ ಮನೇಲಿ ನಮಗೆ ತುಂಬ ಪ್ರಾಬ್ಲಮ್ ಇರ್ತಾಯಿತ್ತು. ನಾನು 4-5 ಗಂಟೆಗೆ ಎದ್ದು ಮಾರ್ನಿಂಗ್ ಎದ್ಬಿಟ್ಟು ಜಲ್ದಿ ಎದ್ಬಿಟ್ಟು ಸೈಕಲ್ ಮೇಲೆ ರೆಂಟ್ಗೆ ಸೈಕಲ್ ಸಿಗ್ತಾಯಿದ್ವು, 2 rupees 1 hour. ನಾನು ಸೈಕಲ್ ಮೇಲೆ ಊರೂರು ಹಳ್ಳಿ ಹಾಲು ಹಾಕಿ ಬರ್ತಾಯಿದ್ದೆ. ಅದರ ನನಗೆ ಉಳಿದಿರೋ ದುಡ್ಡಲ್ಲಿ 80-90-100 ರೂಪಾಯಿ. ಅದಾದ ನಂತರ 7 ಗಂಟೆಯಿಂದ 2 ಗಂಟೆ ಟೈಮ್ ಇರುತ್ತಲ್ವ ಇನ್ನೂ ಸ್ಕೂಲ್ಗೆ ಹೋಗೋಕ್ಕೆ. ಸ್ಕೂಲ್ ಹೋಗಬೇಕು, ನಾವು 9 ಗಂಟೆಗೆ ಹೋಗೋದಿರುತ್ತೆ. ನಾ 2 ಗಂಟೆ ಏನು ಮಾಡ್ತೇವೆ ಊರಾಗ ಅಂದ್ರೆ ಮನೆಗೆ ಹೋಗಿ ರೇಷನ್ ಅಕ್ಕಿ ತೊಗರಿ ತೊಗೋತಾ ಇದ್ದ. ಅದನ್ನು ಸ್ವಲ್ಪ ಮನೆ ಕೊಟ್ಬಿಟ್ಟು ಸ್ವಲ್ಪ ನಾನು 10-20 ರೂಪಾಯಿ ನಾನು ಕದಿಕೋತಾ ಇದ್ದೆ. ಯಾಕೆ ನನಗೂ ಖರ್ಚಾಗಿ ಬರ್ತಾವೆ ಬಿಡಿ ಕಾಡಿಗೆ ಅಂತೇಳಿ. ಆವಾಗಲಿಂದ ರೀ ನಾನು ಮಾಡ್ತೇವೆ ಕೆಲಸ. ದಿನಗಳು ಹೋಗ್ತಾ ಇದ್ದೀವಿ, ಮನೇಲಿ ಜಡ ಜಾಸ್ತಿ ಆಗ್ತಾನೆ ಇತ್ತು. ದಿನಕ್ಕೆ ಮನೆಯನ್ನು ಬೀಳೋಕ್ಕಾಗಿದೆ, ಮನೆ ಕಟ್ಟಕ್ಕೆ ದುಡ್ಡಿಲ್ಲ. ಪಾಪ ಒಬ್ಳು ತಾಯಿ, ನನ್ನ ತಾಯಿ ಎಷ್ಟು ಮಾಡ್ತಾರೆ ಹೇಳ್ರಿ. ಈಗ ನಾನು ಇದ್ದೀನಿ, ಈಗ ಕೆಲಸ ಮಾಡೋಣ 12 ತಾಸು 13 ತಾಸು 14 ತಾಸು ಮಾಡ್ಬೋದು. ಪಾಪ ಅವರು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಎಲ್ಲರೂ ಮನೆಯಲ್ಲಿ 9 ಗಂಟೆಗೆ ಮಲ್ತಾ ಇದ್ರಿ, 9-10 ಗಂಟೆಗೆ. ನಮ್ಮ ಮನೆಯಲ್ಲಿ ಮಲ್ಗೋಕ್ಕೆ 12-1 ಆಗುತ್ತಾಯಿತು. ಯಾಕಂದ್ರೆ ನಾವು ಶ್ರೀಮಂತರಂತೆಲ್ಲ, ನಮ್ಮ ಕಷ್ಟಗಳು ತಟ್ಟೆ ಒಳಗಡೆ ಇರಲಿ ಅಂತೇಳಿ. ಎಷ್ಟೇ ಕಾಟ ಕೊಟ್ಟರು ನಮ್ಮ ತಾಯಿ ಒಂದು ಹೊರಗಡೆ ಹೋಗಿ ಯಾರಿಗೂ ಹೇಳ್ತಾ ಇರಲಿಲ್ಲ, ಈ ಥರ ಇವತ್ತಾಯಿತು, ಈ ಥರ ನಮಗೆ ಹುಡುಗನು ಮಾಡೋನು ಕೊಂಡು ಮನೆ ಹಿಂಗೆ ಮಾಡೋನು ಹಂಗೆ ಮಾಡೋನು ಯಾರಿಗೂ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ತಾಯಿಂದ್ರ ಗುಣನ ಹಂಗೆ ಇರ್ತಾರೆ. ಸ್ವಲ್ಪ ಮಂದಿ ಮನ್ಯಾಗ ಆಗೋ ಲಪ್ಡ ಹೋಗ್ತವ್ರ ಮನೆಗೆ ಹೇಳೋದಿಲ್ಲ. ಗಂಡನ ಬಗ್ಗೆ ತಪ್ಪು ಮಾಡೋದಿಲ್ಲ ರೀ ತಾಯಿ. ಮಗ ಕೆಟ್ಟ ಗುಣ ಕಲ್ತರ ತಾಯಿ ಹೇಳೋದಿಲ್ಲ ರೀ. ಯಾಕಂದ್ರೆ ಹೊಟ್ಟೆ ಹಾಕೋತಾರೆ, ನನ್ನ ಮಗನ ಹೆಸರು ಖರಾಬ್ ಆಯಿತು ಅಂತೇಳಿ, ನನ್ನ ಗಂಡನ ಹೆಸರು ಖರಾಬ್ ಆಯಿತು ಅಂಥೇಳಿ. ಆವಾಗ ನಮ್ಮ ಅಪ್ಪ ಅವ್ರು ಕುಡಬಾರ್ದು ಕಷ್ಟವನ್ನು ಕೊಟ್ಟರು ರೀ. ನನಗೂ ಏನು ಇಷ್ಟು ದಿನಗಳಿಂದ ನೆನಪು ಬರ್ತಾ ಇರಲಿಲ್ಲ ಆ ಕಷ್ಟದ ಬಗ್ಗೆ. ಇವಾಗ ನಮ್ಮ ಗುರುಗಳಾದ ಪ್ರಭಯ ಸ್ವಾಮಿಯವ್ರ ಹತ್ತಿರ ಬಂದ ಮೇಲೆ ಯಾಕಪ್ಪ ಈ ಲೈಫು ಯಾಕೆ ಈ ಥರ ಆಗೋತಂತೇಳಿ ನಂಗೆ ನೆನಪು ಬರ್ಲಕ್ಕತ್ತದ. ಅದು ಸ್ವಲ್ಪ ನಾನು ಹೇಳ್ಬೇಕಾಗತ್ತದ. ಕೊಟ್ಟಿರೋ ಕಷ್ಟನ ಕೇಳಿದ್ರೆ ಅವನು ಒಬ್ಬ ತಂದೆನ, ಆ ತಾಯಿ ಯಾವ ಕಷ್ಟ ನಿರ್ವಹಿಸ್ಕೊಂಡು ನಿಮ್ಗೆ ಇಷ್ಟು ದೊಡ್ಡ ಮಾಡಿದಳು ಅಂತೇಳಿ ನೀವು ನಂಗೆ ಕೇಳ್ಬೋದು. ರಾತ್ರಿ ಮೂಗಾರ ಅಣ್ಣ ತಮ್ಮರು ನಮ್ಮ ಅವ್ವರು ಮಕ್ಕೊಂಡಾಗ ರಾತ್ರಿ 1 ಆಗಿತ್ತು ರೀ ಟೈಮು. ನಾವು ಸಣ್ಣವರಿದ್ದೆವು, ನಾವು 7ನೇ ಕ್ಲಾಸಿನ ಇದ್ರಿ. ಅವಾಗ ಸಣ್ಣವನೇ ಇದ್ದ. ಪುಡಿ ಖಾರವನ್ನು ನಮ್ಮ ತಾಯಿ ಮೇಲೆ ಎಸೆದ್ಬಿಟ್ರಿ ಅವ ನಮ್ಮ ತಂದೆ. ದುಡ್ಡು ಕೊಡಲಿಲ್ಲ ಅಂಥೇಳಿ ಮನೇಲಿ ಕುಟ್ಟಿದ ಖಾರ ಇರ್ತಲ್ಲ ರೀ, ಕುಟ್ಟಿದ ಖಾರ ಮ್ಯಾಗ ಹಾಕಿಬಿಟ್ಟ. ನಮ್ಮ ತಾಯಿ ಏನು ಮಾಡ್ತಾಯಿದ್ರು ಅಂದ್ರೆ, ನನಗೆ ಹೊಡೆಯೋದಂಗಾರೆ ನನ್ನ ಮಕ್ಕಳಿಗಿನ ಹುಡ್ದನ್ಗಿನ ಅಂಥೇಳಿ ನಮ್ಮ ಕಾಕೋರ ಮನೆಯಲ್ಲಿ ಮಲಗ್ಲಾಕ್ಸಿದ್ರಿ. ಅಲ್ಲೇ ಮಕ್ಕೋತಿದ್ದೇವೆ ನಾವು. ನಮ್ಮ ತಾಯಿ ಹೊಡೆಯಲಾಕಂತೇಳಿ ನಮಗೆ ಗೊತ್ತಿದ್ವಿ, ನಾವು ಅಲ್ಲೇ ಮಕ್ಕೋತಿದ್ದೇವೆ. ಪಾಪ ನಮ್ಮ ತಾಯಿಗೆ ದಿನ ಹೊಡೆಯೋದು ಒಂದೇ ಇರ್ತಿತ್ತು ರೀ. ಎರಡು ದಿವಸ ಆದಮೇಲೆ ಗೊತ್ತಾಯಿತು ಈ ಥರ ಕಷ್ಟವನ್ನು ತಿಂದಾಳಲ್ಲ ನಮ್ಮ ತಾಯಿ. ತುಂಬ ದೊಡ್ಡ ಕಷ್ಟ ತಿಂದಿದ್ದಾರೆ.
ಏನು ಮಾಡೋದು, ಏನಿಲ್ಲ. ನಮ್ಮ ಅಮ್ಮ ತುಂಬ ಒಳ್ಳೆಯವ್ರಿ ಅವ್ರು. ಗೊತ್ತಾದ ಮೇಲೆ ನಮಗೆ ರಾತ್ರೋರಾತ್ರಿ ಒಂದು ಕಳ್ಳಿರ್ತಾರೆ ರೀ. ಒಂದು ಉಟ್ಟು ಬಟ್ಟೆಯಲ್ಲಿ ಹೈದ್ರಾಬಾದ್ ಬಂದುಬಿಟ್ವಿ. ಅವ ನಮ್ಮ ತಾಯಿಯವ್ರು ಕೆಲಸ ಮಾಡ್ತಾಯಿದ್ರು ಕಂಪ್ನಿಯಲ್ಲಿ, ಈಗಲೂ ಅಲ್ಲೇ ಇದ್ದಾರೆ, ಕೆಲಸ ಮಾಡ್ಲಕತ್ತಾರ. ನಮಗೆ ಕೆಲಸ ಯಾರು ಕೊಡಲಿಲ್ಲ. ಚಿಕ್ಕ ವಯಸ್ಸಲ್ರಿ ಯಾರು ಇಟ್ಕೊಳ್ಳಲಿಲ್ಲ. ಹೆಣ್ಣು ಪಡೋ ಕಷ್ಟ ಗಂಡು ಪಡೋಕ್ಕಾಗಲ್ಲ ರೀ. ಹೆಣ್ಣಿಗೆ ಅಷ್ಟು ಕಷ್ಟವ, ಅವ್ರು ಮಾಡೋ ಕೆಲಸನ ಮಾಡೋಕ್ಕಾಗಲ್ಲ. ಅಂತಾರಲ್ರಿ ಕೊಟ್ಟು ನಿಷೇಧಾಗ, ನೀವು ಹೋದ್ರೆ ನಾನು ಬರ್ಕಲ್ ಹೇಳ್ತಿದ್ದಿ, ನಾನು ಅಡುಗೆ ಮಾಡೋದು ಹೇಳ್ತಿದ್ದಿ ಅಂತೇಳಿ. ತಾಯಿಯವರೇ, ನೀವಿಲ್ಲದೆ ಜಗತ್ತೇ ಇಲ್ರಿ. ಇದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೈದ್ರಾಬಾದ್ ಬಂದುಬಿಟ್ಟು ಇಲ್ಲೇ ಕೆಲಸ ಮಾಡ್ತಿದ್ವಿ. ಇಬ್ಬರು ಮನೆ ಚಪ್ಪಲಿ ಶಾಪಲ್ಲಿ ಕೆಲಸಕ್ಕೆ ಹಚ್ಕೊಟ್ಟೆ. ಒಬ್ಬನಿಗೆ 50 ರೂಪಾಯಿ, ಒಬ್ಬನಿಗೆ 30 ರೂಪಾಯಿ ಕೊಡ್ತಾಯಿದ್ರು. ನಮ್ಮ ಕೆಲಸ ನಡೀತೈತ್ರಿ. ನಾನು ಅಲ್ಲಿ ನೋಡ್ತಾ ನಾನು ನನ್ನದೇ ಸ್ವತಃವಾಗಿ ಒಂದು ಬಂಡಿ ಹಚ್ಕೊಂಡ್ರಿ. ಈ ಕಡ್ಡಿಗುಂಡು, ಶೇಂಗಾ, ಬಟಾಣಿ. ಅಲ್ಲಿವರೆಗೆ ನಾನು ಚಲೋನೇ ಇದ್ರಿ. ಏನು ಮಾಡ್ತಾಯಿರ, ಕುಡಿತಾ ಇರಲಿಲ್ಲ, ತಿಂತಾ ಇರಲಿಲ್ಲ, ಸಿಗರೇಟ್ ಸೇರ್ತಾ ಇರಲಿಲ್ಲ. ಆ ಬಂಡಿ ಏನದು, ಆ ಬಂಡಿ ನೋಡ್ಕೊಂಡು ನಾ ಎಲ್ಲಿ ಹೋಗ್ತಾಯಿದ್ದೀನಿ, ಮಾರಾಟ ಮಾಡ್ಲಕ್ಕಲ್ಲ, ಈಗ ಸೆಲ್ ಮಾಡ್ಬೇಕಲ್ವ. ಅದು ತೊಗೊಳೋರು ಯಾರ್ರಿ, ಕುಡಿಯೋರು ರೀ. ದಿನ ಬಂಡಿ ನೋಡ್ಕೊಂಡು ವೆನ್ಸ್ಗಳ ಹತ್ರ ಹೋಗಿ ನಿಂತಿರ್ತಾಯಿದ್ದೆ. ಬರ್ತಾಯಿದ್ರು, ಕುಡ್ದು ಅನ್ಸುತ್ತೆ ಜಗಳ ಆಡ್ತಾಯಿದ್ರು. ಅವು ಒಬ್ಬರು ನನಗೆ ಸೋಪ್ತಿ ಆಗ್ಲಕ್ಕೆ ಚಲೋ ಮಾಡ್ರು. ದೋಸ್ತರಿಗೆ ಯಾರು ಚಲೋ ಮಾಡ್ತಾರೆ, ದೋಸ್ತಂಗೆ ಬೀಳತ್ಕಂತು. ನನ್ನ ಸಂಘ ಹೆಂಗೆ ಮಾಡಿದಂದ್ರೆ, ನನ್ನ ಮೊಬೈಲಲ್ಲಿ ಈಗ 800 ಕಾಂಟ್ಯಾಕ್ಟ್ಗಳು ಅವ ರೀ. ಅದ್ರಾಗ ಒಂದು 20 ಜನರು ಒಳ್ಳೆಯವ್ರು ಇದ್ದಿರಬೇಕು. ಅದ್ರಾಗ ಇದ್ದರೆ 780 ಜನ ಕುಡುಕರು ಇದ್ದಾರೆ. ನಾ ಅವ್ರಿಗೆ ಬಿಟ್ಟಿಲ್ಲ ರೀ, ನಾ ಕುಡಿಯೋದು ಬಿಟ್ಟಿಲ್ಲ. ಆವಾಗಲಿಂದ ನಾನು ಚಾಲೂ ಮಾಡಿಬಿಟ್ಟೆ, ಸಿಗರೇಟ್ ಸೇದ್ಲಾಕ, ಗುಟ್ಕಾ ತಿನ್ಲಾಕ ಸೇರಿಬಿಟ್ಟೆ. ಅದು ಇದ್ದಿನ ಬಂಡಿನೂ ಮಾರಿಬಿಟ್ಟೆ. ಅದು ಆದಮೇಲೆ ಕಂಪ್ನಿಯಲ್ಲಿ ಅಲ್ಲಿ ಇಲ್ಲಿ ಮನೇಲಿ 1 ರೂಪಾಯಿ ಕೊಡ್ತಾ ಇರಲಿಲ್ಲ. ಇವಾಗಲೂ ಕೊಡ್ತಾಯಿಲ್ಲ. ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಡ್ರೈವರ್ ಆಗಿಬಿಟ್ಟೆ ರೀ. ನಾನು ಡ್ರೈವಿಂಗ್ ಫೀಲ್ಡ್ ಒಳಗೆ ಇಲ್ಬಿಟ್ಟ. ಅಲ್ಲಿನ ಬೆಂಗಳೂರು ಹೈದ್ರಾಬಾದ್ ಗಾಡಿ ನಡೆಸ್ತಾ ಇದ್ದ. ಅದನ್ನ ಸಾಕು ನಮ್ಮ ಕಾರ್ಗಳು ನಡೆಸ್ದ. ಕೆಲಸ ಮಾಡ್ತಾಯಿದ್ದ ಕುಡಿಯೋದು ಜಾಸ್ತಿ ಆಯಿತು. ಇಲ್ಲಿ ತುಂಬ ಜನರಿಗೆ ಗೊತ್ತಿರ್ಬೋದು, ಸ್ಟೇಟ್ ಮಹಿಳಾ ಮಂಡಳ ಪ್ರೆಸಿಡೆಂಟ್ ಅನಿತಾ ನಾಯಕ್, MLLB ಮಲಕ್ಪೇಟ್. ಇವಾಗ ಅವರು ಮಲಕ್ಪೇಟ್ ಗಂಜ್ ಚೇರ್ಮನ್, ಅವರು ಮಾರ್ಕೆಟ್ ಕಮಿಟಿ. ಅವ್ರ ಹತ್ರನೂ ಕೆಲಸ ಮಾಡಿದ್ದಾರೆ. ಅವರು ಮನೆ ಮಗನ ಥರ ಮನೇಲಿ ಇಟ್ಕೊಂಡ್ರು. ಅನಾಥ ಆಗ್ಬಿಟ್ಟಂತಂದ್ರಿ ನಾನು. ಯಾರಿಲ್ಲ, ಹೇಳೋರು ಕೇಳೋರು ಯಾರಿಲ್ಲ ಅಂತಂದು. ಯಾಕೆ ಕುಡಿಯೋ ಸಲಕ್ಕೆ ರೀ, ಸ್ವಲ್ಪ ಖಾಲಿ ಕುಡಿಯೋ ಸಲಕ್ಕೆ. ಅವ್ರಗಡೆ ಚಲೋ ಇದ್ದು ಹಿಂಗಡೆ ಹೋಗಿ ಕುಡಿತಾ ಹಾಳಾಗ್ಬಿಟ್ಟೆ. ಅವ್ರಿಗೂ ಗೊತ್ತಾಯಿತು. ರೀಸೆಂಟ್ಲಿ ಒಂದು 3-4 ತಿಂಗಳು ಕೆಳಗಡೆ, ಒಂದು 6 ತಿಂಗಳು ರೋಡ್ ಮೇಲೆ ಐತ್ರಿ. ಮನೆಗೆ ಊಟ ಮಾಡೋದು, ಹೊರಗಡೆ ದೋಸ್ತ ಜನ ಕುಡಿಯೋದು. ರಾತ್ರಿ 12 ಗಂಟೆ, 1 ಗಂಟೆ, 3 ಗಂಟೆ, 2 ಗಂಟೆ ಮನೆಗೆ ಹೋಗಿ ಮಮ್ಮಿ ಇಟ್ಟಿದ್ದೀರಿ. ಲಾಡ್ಜಿನಾಗೂ ಬರಗೊಳ್ಳಲ್ರಿ ಒಳಗೆ. ಏನು ಟೈಮ್ ಅದ ಅಂತಾರೆ. ನೀವು ಲಾಡ್ಜ್ ತೊಗೊಂಡಿರ್ಬೇಕಾದ್ರೆ ಲಾಡ್ಜಿನ ಬರಗೊಳ್ಳಲ್ರಿ ಅವ್ರು. ಮಮ್ಮಿ ತಟ್ಟಿ ತಿರ್ತಾಯಿದ್ರು. ಹೂಣು ಅಂದ್ರೆ ಎಲ್ಲಿ ಉಂತೇವ್ರಿ, ಯಾಕೆ ನಾವು ಕೊಡು ನಿಶ್ಚಿತಾಗಿರ್ತೇವೆ, ಎಲ್ಲಿ ಉಂತೇವೆ. ಹಂಗೆ ಮಕ್ಕೊಂಬದು ಮುಂಜಾನೆ ಒಂದು ಹತ್ತಿ ಒಜ್ಜೆ ಆಯ್ತಿತ್ತು. ಮತ್ತು ಅದೇ ಇದ್ದೇನು ಭವಣಿ ನೋಡೋದು, ಅದೇ ಸಂಸಾರ ನಡೆಸಿದ್ದ ನಾರೇ. ನನ್ನ ಸ್ವಂತ ನಾನು ನಡೀತಾ ಹೇಳ್ತಾ ಇದ್ದೀನಿ, ಬೇರೆಯವ್ರು ನನಗೆ ಗೊತ್ತಿಲ್ಲ. ಕಾಟಿದ ನೀರದ ಕಾಲಿಕ್ಕರ ಎದುರುಗಡೆ ಇಷ್ಟೇ ಆರಾಮಿದ್ದೆ. ಹಿಂದ್ಗಡೆ ನನ್ನ ಪೂಜೆನೇ ಬಕ್ಕೋ ಚಲೋ ಐತ್ರಿ. ಅದು
ಎದುರು ಮಾಡೋ ಪೂಜೆ ಅಲಗ್ ರೀ, ಹಿಂದೆ ಮಾಡೋ ಪೂಜೆ ಅಲಗ್ ರೀ. ಹೇ ಅವೇನು ಮಾಡ್ತೀರಿ ಹುಡುಕನ, ಅವನಿಗೆ ಯಾಕೆ ಬಿಟ್ಕೊಡ್ರಿ. ಈ ಥರ ಇತ್ತು. ಒಂದೊಂದು ರೂಪಾಯಿನೇ ಬಾಕಿ ಮಾಡ್ಕೋಬೇಕು ಅವ್ರ ಹತ್ರ ಇವ್ರ ಹತ್ರ. ಕುಡಿಯೋಣ ಅವ್ರಿಗೆ ಏನೋ ಸುಳ್ಳು ಹೇಳೋದ್ರಿ ಅವಾಗ. ಏನೋ ಅಲ್ಲಿ ಹಂಗೈತೆ, ಇದು ಹಿಂಗದ, ಅಲ್ಲಿ ಹಂಗದ, ಉರಿ ಬಂದೋ, ಚಳಿ ಬಂದೋ, ಕಾಲಿಗೆ ಹತ್ತದ, ಕೈಗೆ ಹತ್ತದ, ಮೋತಿಗೆ ಹತ್ತದ, ಕಣ್ಣಿಗೆ ಹತ್ತದ, ಕಿವಿಗೆ ಹತ್ತದ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅವ್ರಿಗೆ ಆರಾಮಿಲ್ಲ, ಇವ್ರಿಗೆ ಆರಾಮಿಲ್ಲ, ಏನೋ ಒಂದು ಹೇಳ್ಬೇಕು ರೀ. ಟೋಟಲಿ ಅವ್ರಿಗೆ 1000 ರೂಪಾಯಿ ಹಾಕೋಬೇಕು ರೀ. ಯಾಕೆ ಅವ್ರು ಪಾಪ ನಂಬಿಕೆ ಮಾಡಿರ್ತಾರೆ ನಮ್ಮಲ್ಲಿ ಭರೋಸಿ. ಅವ್ರು ವಾಪಸ್ ಕೊಡೋಂಗೆ ಕೇಳಿಲ್ಲ, ನಾವು ಕೊಡ್ಬೇಕಾಯ್ತದ. ಅವ್ರು ನಮ್ಮವ್ರದ್ದು ತಿಳ್ಕೊಂಡು ಕೊಟ್ಟರೆ ನಂಬರ್ ಅಂತ ನಾವು ಹೇಳೋ ಏನು ಮಾತಿಗೆ ಹೇಳಿದೆ ಅದು ಯೋಚನೆ ಮಾಡ್ರೆ ನಾವು ಈಗ ಒಂದು ನಂಬರ್ ಭೀ ಎಲ್ಲ ಇರ್ತೈತೆ ರೀ. ಇದ್ರ ಹಿಂದೆ ಹೋಗ್ತಿಲ್ಲ ಅಂದ್ರೆ ಅವ್ರ ನಂಬರ್ ಎಲ್ಲರೂ ಇರ್ತಿತ್ತು. ಕುಡಿಯೋದು ಹೋಗೋದು ಬಾಕಿ ಮಾಡ್ಕೊಂಡು ಕುಂಟೋದು. 6 ತಿಂಗಳು ರೋಡ್ ಮೇಲೆ ಬಿದ್ದರೆ ನನ್ನ ಹತ್ರ ಫೋನ್ ಇರಲಿಲ್ಲ, ಏನಿರಲಿಲ್ಲ. ಹುಚ್ಚಾಗಿ ಬಿಟ್ಟಿದ್ದಾರೆ. ನಾನು ಹುಚ್ಚಂದ್ರೆ ತುಂಬಾ ಹುಚ್ಚಾಗಿ ಬಿಟ್ಟಿದ ನೋಡ್ರಿ. ದೇವರು ಹದಾರ ಅಂತೇಳಿ ಎಷ್ಟು ಮಂದಿ ಐತ್ರಿ ಕೈ ಐತ್ರಿ? ದೇವ್ರಿ ನೋಡಿ ನಂಬರ್ ಕೈ ಐತ್ರಿ. ನಾರ ದೇವ್ರಿ ನೋಡಿದೇನೆ ರೀ. ನೀವು ಯಾರ್ಯಾರು ನೋಡಿಲ್ಲ ಕೈ ಐತ್ರಿ? ನೋಡಿದವ್ರಿ. ದೇವ್ರು ಅಲ್ಲಿ ಇಲ್ಲಿ ಎಲ್ಲೋ ಗುಡಿಯಾಗಿಲ್ರಿ. ದೇವ್ರು ನಮ್ಮ ಸಂಗಟೆ. ವಿಶ್ವಗುರು ಬಸವಣ್ಣನವರು ಆ ದಿನ ಇಂಥ ಶಿಷ್ಯ ಇಂಥ ಏರಿಯಾದಾಗ ಇಂಥ ದೊಡ್ಡ ಕುಡುಕ ಕಾಟೆ ಅಂದಾಗ ಒಳ್ಳೆಳ್ಳತನ ನಮಗೆ ಕಳ್ಸ್ಕೊಡಂತ ಒಬ್ರಿಗೆ ಕಳ್ಸ್ಕೊಟ್ರಿ. ಅವರೇ ನಮ್ಮ ಪ್ರಭಯ್ಯ ಸ್ವಾಮಿ ಅವರು, ಅವರೇ ನನ್ನ ಗುರುಗಳು. ಇಂಥ ನನ್ನ ಶಿಷ್ಯ ಒಬ್ಬ ಹಾಳಾಗ್ಯಾನ, ಅವ್ನಿಗೆ ಹಿಡಿಯೋರು ಯಾರು ಭೀ ಇಲ್ಲ, ಅವನಿಗೆ ಕಳ್ಸ್ಕೊಡು ನಮ್ಮ ಹತ್ರ ಅಂತ ಹೇಳಿದವ್ರೆ ಇವರು. ಅವಾಗ ಇವ್ರು ಶಿಷ್ಯ ಬಂದು ನನಗೆ ಇಲ್ಲೊಂದು ಕೆಲಸ ನಡಿ ಅಂತೇಳಿ ಇಲ್ಲಿ ಕಳ್ಸ್ಕೊಟ್ರು. ಫೋನ್ ಇಲ್ಲ, ಏನಿಲ್ಲ. ಇದನ್ನ ಇವೇ ರೀ ಆಧಾರ್ ಕಾರ್ಡು ಪಾನ್ ಕಾರ್ಡು ಒಂದು ಲೈಸೆನ್ಸ್ ಅದಕ್ಕೆ ಬಿಟ್ಟು ನಮ್ಮಲ್ಲಿ ಏನವ ಕಿಜಾ 10 ರೂಪಾಯಿ ಬಿ ಇಲ್ರಿ. ಆ ದಿನ ನಂಗೆ ದೇವ್ರನ್ನೂ ಪರಿಚಯ ಮಾಡ್ರು. 6 ತಿಂಗಳು ತನಕ ಒಬ್ಬನಿಗೆ ಮನುಷ್ಯ ಗಾಡಿ ಕೇಳ್ರೆ ಗಾಡಿನೂ ಕೊಡ್ತಾ ಇರಲಿಲ್ಲ. ಈಗ ಎಲ್ಲರ ಕೊಂಡು ಬರ್ತಾನೆ ಇವಾಗ ಗಾಡಿ ಕೊಟ್ರಿ ಇಲ್ರಿ, ಯಾರ ಹೋಗಿ ಕೊಟ್ಟಾಗೆ ನನ್ನ ಗಾಡಿ ಅಂತೇಳಿ. ಆ ಮನುಷ್ಯನ ರೂಪದಾಗ ಭೀ ಇವರೇ ಬಂದು ಕುಂತ್ರಿ ಅಲ್ಲಿ. ಯಾರು? ಬಸವಣ್ಣನವರೇ. ಕೇಳಿದ ತಕ್ಷಣ ಅಣ್ಣ ನಂಗೆ ಸ್ವಲ್ಪ ಗಾಡಿ ಬೇಕು, ನಾರ್ಸಿಂಗಿಗೆ ಹೋಗಿ ಬರ್ತೀನಿ ಅಣ್ಣ, ಒಂದು ಅರ್ಧ ಗಂಟೆ. ನಾರವ್ರು 20 ನಿಮಿಷ ನಿನ್ರಿ, ಅರ್ಧ ಗಂಟೆ ಮ್ಯಾಗೆ ಆಯ್ತು. ಯಾಕೆ ಬರ್ಲಿಕ್ಕೆ ಅರ್ಧ ಗಂಟೆ ಆಯ್ತು ರೀ ನಮಗೆ. ಲಾಸ್ಟು ಮೂಮೆಂಟ್ ಯಾವುದೋ ಲಾರಿ ಮ್ಯಾಗ ಏರ್ ಹೋಗ್ಬೇಕು ಇವತ್ತಿಲ್ದ್ರೆ ನಾಳೆಗೆ ಅಂತ ಫಿಕ್ಸ್ ಆಗಿತ್ತು. ಮತ್ತೇನಪ್ಪ ಲಾರಿ ಮ್ಯಾಗ ಅಲ್ಲೇ ಕುಡ್ಲಕ್ಕೆ ಇರ್ತದೆ, ತಿಲ್ಲಕ್ಕೆ ಇರ್ತದೆ. ನನ್ನ ದಿಮಾಗದ ಅದೇ ರೀ, ಕುಡಿಲಕ್ಕೆ ಇರ್ತದೆ, ಕುಡ್ಕೋದೇ ಇರಮ್ಮ ಅಲ್ಲೇ. ಏನು ಮಾಡೋಣ, ತಿಂಗಳೊಂದು 4-5 ಕೊಟ್ಟರೆ ಸಾಕು. ಕುಡ್ಲಕ್ರ ಹೊಂಟೋದ ನಾನು ದಿನ ಕ್ವಾರ್ಟರ್ಸ್ ಕೊಟ್ಟರೆ ಸಾಕು. ನನಗೆ ಇದು ಎಷ್ಟು ಕೊದಿತ್ತು. ನಾನು ಅವತ್ತು ತೀರ್ ಕಾಸು ಕೊಟ್ರಿ ಮ್ಯಾಗ ನಾ ಇಲ್ಲಿಗೆ ಬಂದ್ರಿ. ಅವಾಗ ಇವ್ರ ಜಾಗದಾಗ ಮತ್ತೆ ಯಾರ ಇದ್ರೆ ಇವ್ರು ಹೇಳೋ ಮಾತುಗಳನ್ನ ಕೇಳಿ ನಾ ಕೆಲಸ ಮಾಡ್ತಿದ್ದನೋ ಇಲ್ಲೋ. ನಾನು ಇವಾಗಲೇ ಹೇಳ್ತಾಯಿದ್ದೀನಿ, ಕೆಲಸ ಮಾಡ್ತಿರ್ಲಿಲ್ಲ ರೀ. ಇವ್ರು ಹೇಳೋ ಮಾತು ಕೇಳಿ ಇವ್ರು ಕಿಡೋ ಪೇಮೆಂಟನ್ನು ಕೇಳಿ ಕೆಲಸ ಮಾಡ್ತಿರ್ಲಿಲ್ಲ. ಹಾರಿ ಬರ್ತೀನಿ ಅಂಥೇಳಿ ಅಲ್ಲಿ ನಾ ಹೋಗ್ತಿದ್ದೆ, ಹಂಗೆ ಬರ್ತಿರ್ಲಿಲ್ಲ, ಬಿಟ್ಬಿಡ್ತಾಯಿದ್ದೆ. ಇವ್ರು ಇಲ್ಲೇ ಇರ್ತಿರೋ, ನಾ ಎದಕ್ಕೆ ಮ್ಯಾಗಿರ್ತೀನಿ. ಯಾಕಂದ್ರೆ ಫೋನೇ ಇಲ್ಲ, ರೊಕ್ಕ ಇಲ್ಲ, ಕೆಲಸ ಇಟ್ಕೊಂಬರು ಯಾರೂ ಇಲ್ಲ. ಆವಾಗ ನನ್ನ ಮನದಲ್ಲಿ, ನನ್ನ ಧನದಲ್ಲಿ, ನನ್ನ ಇರೋದಲ್ಲಿ, ಬರೋದಲ್ಲಿ, ಹೋಗೋದಲ್ಲಿ, ಮಾತಾಡೋದಲ್ಲಿ, ಕುಂತಲ್ಲಿ ನಿಂತಲ್ಲಿ ಬಸವಣ್ಣನವರ ರೂಪವಾಗಿ ನಂಗೆ ಕಾಣಿಸ್ಕೊಂತ ಇದಾರಂದ್ರೆ ಅವ್ರು ನಮ್ಮ ಗುರುಗಳ್ರಿ. ನನ್ನ ಜೀವನ ಚರಿತ್ರೆ ಚೇಂಜ್ ಮಾಡ್ತಿರೋದು ನಮ್ಮ ಗುರುಗಳು. ಯಾಕಂದ್ರೆ ಅವ್ರು ನಂಗೆ ಸ್ವಲ್ಪ ಬುದ್ಧಿ ಕೊಡಲಿಲ್ಲ ರೀ, ತುಂಬ ಬುದ್ಧಿ ಕೊಟ್ಟರು. ಏಳನೇ ಕ್ಲಾಸ್ ಓದಿದ್ರು ನನಗೆ
ಕಂಪ್ಯೂಟರ್ ಮೇಲಿನ ಕೀಬ್ಯಾಡ್ ಏನಂತಾರೆ ಇಂಗ್ಲೀಷ್ದಾಗ ಅಲ್ಲಾಗ ಬರಲ್ಲ ರೀ ನಮಗೆ. ಇರ್ತಾವಲ್ಲ ರೀ ಬಟನ್ಗಳು ನಮ್ಮ ಫೋನ್ ಕೀಬೋರ್ಡು ಅದು ನೋಡ್ರೆ ನಮ್ಗೆ ಅಂಜಿಕೆ ಅಲ್ಲತ್ತವ ರೀ. ಅಂಥದ್ರಲ್ಲಿ ಅವ್ರ ಪಕ್ಕದಲ್ಲೇ ಅವ್ರ ಸೀಟ್ ಪಕ್ಕದಲ್ಲೇ ಕುಂಡಿಸ್ಕೊಂಡು ನನಗೆ ಒಂದು ಬಿಲ್ ಯಾವ ಥರ ಮಾಡಬೇಕು, ಬಿಲ್ ಯಾವ ಥರ ತೆಗಿಬೇಕು, ವ್ಯಾಪಾರ ಬಿಲ್ ಯಾವ ಥರ ತೆಗಿಬೇಕು, ದರ್ಪಣ ಬಿಲ್ ಯಾವ ಥರ ತೆಗಿಬೇಕು ಅಂತ ಹೇಳಿಕೊಟ್ಟವ್ರಿಗೆ ಮೊಟ್ಟ ಮೊದಲ ವ್ಯಕ್ತಿ ನಮ್ಮ ಗುರುಗಳ್ರಿ. ನನಗೆ 1 ತಿಂಗಳೊಳಗೆ ಕಂಪ್ಯೂಟರ್ ನನಗೆ ಫಿಕ್ಸ್ ಕಲಿಸ್ಬಿಟ್ಟು ಬಿಲ್ ತೆಗಿಯೋ ಹಂಗೆ ಮಾಡಿದ್ರು ನಮ್ಮ ಗುರುಗಳು. ಮಧ್ಯಾಹ್ನ ಟೈಮಲ್ಲಿ ನಾನು ಟಿಫಿನ್ ತರೋದೇ ಗೊತ್ತಿಲ್ಲ, ಟಿಫಿನ್ದಾಗ ಊಟ ಹ್ಯಾಗೆ ಮಾಡ್ಬೇಕಂತ ಕಲಿಸ್ಕೊಟ್ರು ನಮ್ಮ ಗುರುಗಳು. ಯಾಕಂದ್ರೆ ಊಟನೇ ಮಾಡ್ತಿಲ್ಲ ರೀ ಮಧ್ಯಾಹ್ನದಾಗ. ಬಾವಲ್ರಿ ಮಿರ್ಚಿ ಕುನ್ಗೋಲು ಕೊಂಡ ಗೀಟ ಮಾತಾಡಿದ್ವಿ ಅಂತಿಲ್ಲ, ಕುಡಿಯಲ್ಲ ಇವು ಮಾತಾಡ್ರ ಹೊರಗೋಲು ಹೋಗಿ ಕೊಡೋ ಬಾಯಿ 20 ರೂಪಾಯಿ ಕುನ್ಗೋಲು ಪಾಪ ಕೊಡೋರಿ. ಯಾಕಂದ್ರೆ ನಾ ಒಂದು ಮಾತು ಕೇಳ್ತಾನೆ ನಂಗೆ ಸುನಾರಲ್ರಿ, ಯಾಕೆ ಕುಡಿ ತಂದೆ ಎಂಬಿ ಕೇಳ್ತು ಮಾತಿದ್ರು ಅಂತ. ಚಾಕ್ರಿ ಹೊಂದ್ಯ ರೀ, ಚಾಕ್ರಿ ಮಾಡೋದ್ರೆ ನಾಯ್ಕಿದ್ರೆ ನಾವು ಏನು ತಿಂತೀವಿ, ನಾಲ್ಕು ಕುನ್ಗೋಲು ಹಾಕ್ಕೊಡೋಣ ತಿಂಬದು ನಗದು. ಹಾಗೆ ನನಗೆ ಇನ್ನೊಂದು ಆಸೆ ಅದ ರೀ. ನನ್ನ ಕಿವಿಯಲ್ಲಿ ಇವ್ರು ಹೇಳಿದ ಮಾತೇ ಕೇಳಬರ್ಬೇಕನ್ನೋ ಆಸೆ, ಇವ್ರ ಹತ್ರನೇ ಇರ್ಬೇಕನ್ನೋ ಆಸೆ. ಇವರಿಲ್ಲ ಅಂದ್ರೆ ಆಗೋತ್ತು ಎಲ್ಲೋ ಕಾದೋಗ್ತೀನಿ ರೀ, ಯಾವುದೇನೋ ಕಡೆ ಹೋಗ್ತೀನಿ. ಇವ್ರು 4 ಸಲ ಬ್ಯಾಕಾಕ್ ಹೋಗಿರು, 4 ದಿವಸ ಬ್ಯಾಕಾಕ್ ಹೋಗಿರು. ಫಡ್ದ ಟಿಫಿನ್ ತೊಗೊಂಬಂದೆ, ಮಿಕ್ಕಿದ 4 ದಿನ ಬಿಟ್ಬಿಟ್ಟು ನಿಶಕ್ತಿ ಅಲ್ಲತ್ತೀರಿ ನಾ. ನಾಟ್ ಎನಿ ಎನರ್ಜಿ ಇನ್ ಬಾಡಿ ಮೈ, not energy in my body. Why? Not my beside is my God. ನನ್ನ ಬಾಡಿಗೆ ಎನರ್ಜಿ ಕಮ್ಮಿ ಆಗ್ಲತ್ತು. ಅದು ಯಾಕಂತಾರೆ ನನ್ನ ಬಾಜು ನನ್ನ ದೇವ್ರ ಗುಡಿಗೆ ದೇವರೇ ಇಲ್ಲ, ಬಸವಣ್ಣ ಕುಂತೇನು ಮಾಡ್ತೀನಿ. ಬಸವ ಮಂಟಪದಾಗ ಬಸವಣ್ಣವರೇ ಇಲ್ಲ, ಅವ್ರ ಶಿಷ್ಯರೇನು ಮಾಡ್ಬೇಕಾರೆ ನಂಗೆ ದಿನ ಕೇಳ್ತಾರೆ. ಹ್ಯಾಪಿ ಉಂಡೇನೋ, ಪ್ರದೀಪ್ ಉಂಡೇನೋ, ಬಟ ಉಂಡೇನೋ, ಎಲ್ಲಿದ್ದೋ, ಮನೆಗೆ ಇಟ್ಕೋದೋ, ಇನ್ನ ಮುಟ್ಟಿಲೇನೋ, ಇನ್ನ ಉಂಡಿಲೇನೋ, ಇನ್ನ ಹೊಂಟಿಲೇನೋ. ಇವ್ರು ಯಾರ್ರೀ ಕೇಳಕ್ಕ? ಮೂಡ್ದವ್ರ ಇಲ್ಲ, ಪರಿಚಯದವ್ರ ಇಲ್ಲ. ಇವರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು. ಇವರು ಬೇರೆ ಯಾರೂ ಇಲ್ಲ, ವಿಶ್ವಗುರು ಬಸವಣ್ಣನವರು ಇವರೇ. ಯಾಕಂದ್ರೆ ಕೆಳ ಬಿದ್ದವರಿಗೆ ಮೇಲೆತ್ತಲು ನೀರು ಹೇಳಿಕೊಟ್ಟ ಬಸವಣ್ಣನವರು ಅದೇ ಕಾಯಕವನ್ನು ಮಾಡ್ತಿರೋದು ನಮ್ಮ ಪ್ರಭಯ ಸ್ವಾಮಿಯವರು. ಈ ದಿನ ಇಲ್ಲಿ ನಿಂತ್ಕೊಂಡು ಮಾತಾಡೋ ಕಾರಣನೇ ನಮ್ಮ ಗುರುಗಳು. ತಂದೆ ತಾಯಿಗೆ ಯಾರಾದರೂ ದೋಖ ಮಾಡ್ರಿ, ತಾಯಿ ಹೊಟ್ಟೆ ಹಾಕೋತಾಳ, ತಂದೆ ಕೊಲ್ ಬಿಡ್ತಾನ. ಗುರುವಿ ದೋಖ ಮಾಡ್ರ ಆ ದೇವ್ರನ್ನೂ ಮೆಚ್ಚಲ್ಲ, ನಿಮ್ಮ ಅರ್ಥ ತಾಯಿ ತಂದೆನೂ ಮೆಚ್ಚಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಗುರುವಿನ ಹಾದಿಬಲ್ಲಿ ಹೋಗ್ಬೇಡ್ರಿ. ಹೋಗ್ಲಕ್ಕಿಂತ ಅವ್ರಿಗೆ ಮುಂದೆ ದಾಟು ಹೋಗ್ಬೇಡ್ರಿ, ಅವ್ರ ಮಾತುಗಳು ದಾಟ ಹೋಗ್ಬೇಡ್ರಿ. ಅವ್ರ ಮಾತುಗಳು ದಾಟು ಹೋದ್ರೆ ನಿಮಗೆ ಒಳ್ಳೇದಾಗಲ್ಲ. ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು? ತಾಯಿ ಮಕ್ಕಳಿಗಿಂತ ಹೆಚ್ಚಾಗಿರಬೇಕು. ಇಷ್ಟೇ ನನ್ನ ಮಾತು. ಹೇಳ್ತಾ ಇದ್ರೆ ತುಂಬಾ ಇದೆ, ಇನ್ನೂ ನಾನು ಹೇಳೋಷ್ಟು ಮೆಟ್ಟಗೆ ಬೆಳೆದಿಲ್ಲ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.